ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ಹಾಗೂ ನಾಗದೇವರ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಏಪ್ರಿಲ್ 3ರಿಂದ 7ರವರೆಗೆ ನಡೆಯಲಿದ್ದು, ಆ ಪ್ರಯುಕ್ತ ಶ್ರೀಕೃಷ್ಣ ಮಠದಿಂದ ಹೊರೆ ಕಾಣಿಕೆಗೆ ಪರ್ಯಾಯ ಪೀಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಚಾಲನೆ ನೀಡಿದ್ದಾರೆ. ಏಪ್ರಿಲ್ 3ರಿಂದ 7ರವರೆಗೆ ಇಂದ್ರಾಣಿ ಶ್ರೀ ಮುಖ್ಯ ಪ್ರಾಣ ಹಾಗೂ ನಾಗದೇವರ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳೊಂದಿಗೆ ನೆರವೇರುತ್ತಿದೆ. ಆ ಪ್ರಯುಕ್ತ ಹಸಿರು ಹೊರೆಕಾಣಿಕೆ ಮೆರವಣಿಗೆ ಶ್ರೀಕೃಷ್ಣ ಮಠದಿಂದ ಸಾಗಿ ಇಂದ್ರಾಣಿಯ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನದವರೆಗೆ ನಡೆಯಿತು. ಹಸಿರು ಹೊರೆಕಾಣಿಕೆಯಲ್ಲಿ ಅನೇಕ ಭಕ್ತರು ಪಾಲ್ಗೊಂಡರು ಮಾತ್ರವಲ್ಲದೆ ಹಸಿರು ಹೊರೆಕಾಣಿಕೆಯಲ್ಲಿ ಕುಣಿತ, ಭಜನೆ, ಬಣ್ಣ ಬಣ್ಣದ ವೇಷದ ವಿವಿಧ ಟ್ಯಾಬ್ಲೋಗಳು ಗಮನ ಸೆಳೆದವು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮನೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಈ ಆಂಜನೇಯನ ಮುಖ್ಯ ಪ್ರಾಣ ದೇವರ ಸ್ಮರಣೆ ಮಾಡಿದರೆ ಯಾವ ರೋಗವೂ ಇಲ್ಲ, ಭಯವೂ ಇಲ್ಲ, ಉದಾಸೀನ ಅಥವಾ ಬುದ್ಧಿ ಸಿಗುವಂಥದ್ದು, ಆರೋಗ್ಯ, ಭಾಗ್ಯ ಇದೆಲ್ಲ ನಮಗೆ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನಾವು ಆಂಜನೇಯನ ವಿಶೇಷ ಸೇವೆ ಮಾಡಿ ನಾವು ಸಮರ್ಥರಾಗಬೇಕು. ಯಾವುದಕ್ಕೆ ಸಮರ್ಥರಾಗಬೇಕು? ಧರ್ಮಕರ್ಮ ಆಚರಣೆಗೋಸ್ಕರ ಸಮರ್ಥರಾಗಿರಬೇಕು. ಪರಮಾತ್ಮನ ಆರಾಧನೆ ಮಾಡಲಿಕ್ಕೋಸ್ಕರ ನಾವು ಹನುಮಂತನ ಆರಾಧನೆ ಮಾಡಿ ನಾವು ಪರಮಾತ್ಮನ ಆರಾಧನೆ ಮಾಡಬೇಕು.
ಯತ್ರ ಯತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕಾಂಜಲಿ. ಹನುಮಂತ ದೇವರು ಎಲ್ಲಿರ್ತಾರೆ ಕೇಳಿದ್ರೆ ನಾವು ಗುಡಿಯೆಲ್ಲ ಕಟ್ಟಿ ಏನ್ ಮಾಡಿದ್ರು ಕೂಡ ಅಲ್ಲಿ ಸ್ವಲ್ಪ ಸನ್ನಿಹಿತರಾಗಿರ್ತಾರೆ. ಆದ್ರೆ ಎಲ್ಲಿ ಪರಮಾತ್ಮನ ಸಂಕೀರ್ತನ ನಡೀತದೋ, ಎಲ್ಲಿ ರಾಮದೇವರ ಸ್ಮರಣೆ ನಡೀತದೋ ಅಲ್ಲಿ ನಿಜವಾಗಿ ಹನುಮಂತ ಇರ್ತಾನೆ. ಹಾಗಾಗಿ ದೇವರಿದ್ದಲ್ಲಿ ಹನುಮಂತ ಇರ್ತಾನೆ. ಇವತ್ತು ಈ ಕೃಷ್ಣ ದೇವರ ಸನ್ನಿಧಾನದಿಂದ ಹೆಸರು ಕಾಣಿಕೆ ಪ್ರಾರಂಭ ಆಗಿದೆ. ಆ ಮೂಲಕ ಏನು ಮಾಡಿದ್ರೂ ಕೂಡ ಇದು ಕೃಷ್ಣನ ಸೇವೆ, ಇದು ಹನುಮಂತನ ಸೇವೆ ಅನ್ನುವಂಥ ಚಿಂತನೆ ಇರಬೇಕು. ಹಾಗೆ ತಾವೆಲ್ಲ ಕೃಷ್ಣ ಭಕ್ತರು, ಹನುಮ ಭಕ್ತರು, ವಿಶೇಷವಾಗಿ ನಾಳೆ ಇವತ್ತು ಹನುಮನ್ ಜಯಂತಿ, ಒಳ್ಳೆ ದಿನದಿಂದಲೇ ಈ ಕಾರ್ಯಕ್ರಮ ಶುರುವಾಗಿದೆ. ಬರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಡೆದು ಆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಹೆಚ್ಚಾಗಿ ಬರುವಂಥ ಭಕ್ತರಿಗೆ ವಿಶೇಷ ಅನುಗ್ರಹ ಆಗಲಿ ಅಂತ ಹನುಮಂತರ ನಂತರ ಪ್ರಾರ್ಥಿಸುತ್ತಾ, ಮಾಡುವಂಥ ಭಕ್ತರಿಗೂ ಕೂಡ ಇನ್ನಷ್ಟು ಪರಮಾತ್ಮ ಸಾಮರ್ಥ್ಯ ಕೊಡಲಿ, ಇನ್ನಷ್ಟು ಕಾರ್ಯಕ್ರಮಗಳಿಂದ ಆ ಮಂದಿರ ಯಾವಾಗಲೂ ಭಕ್ತರಿಂದ ಕೂಡಿದ್ದಾಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ.